ಮಂಗಳೂರಿನ ಹೃದಯ ಭಾಗ ಹಂಪನಕಟ್ಟೆಯಿಂದ ಸ್ಟೇಟ್ ಬ್ಯಾಂಕ್ನತ್ತ ಸಾಗಿದ್ರೆ ಬಂದರು ಪ್ರದೇಶದಲ್ಲಿ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಾಗಿದ್ದ ಹಳೆಯ ಹಂಚು ಹೊದಿಸಿದ ಕೆಂಪು ಬಣ್ಣದ ಕಟ್ಟಡ ಸಿಗುತ್ತದೆ. ಅದು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾತ್ಕಾಲಿಕ ದುರಸ್ತಿ ಭಾಗ್ಯವನ್ನ ಕಾಣುತ್ತಿದೆ. ಅರೆಸುತ್ತಿಗೆಯ ಆಡಳಿತ ಕೇಂದ್ರವಾಗಿದ್ದ ಈ ಪ್ರದೇಶ ವಸಾಹತುಶಾಹಿ ಮತ್ತು ಆ ಬಳಿಕ ಸ್ವತಂತ್ರ ಭಾರತದ ಆಡಳಿತ ವ್ಯವಸ್ಥೆಯನ್ನು ಮೌನವಾಗಿ ನಿಂತು ನೋಡಿದೆ. ದುರಸ್ತಿಯಾಗುತ್ತಿರುವ ಕಟ್ಟಡ ಬ್ರಿಟಿಷರ ಕಾಲದ ಕಟ್ಟಡ. ಈ ಕುರಿತ ಸ್ಟೋರಿ ಒಂದು ಇಲ್ಲಿದೆ. ರಾಜವಂಶದ ಆಳ್ವಿಕೆ, ವಸಾಹತುಶಾಹಿ ಆಡಳಿತ ಮತ್ತು ಸ್ವಾತಂತ್ರ್ಯ ಭಾರತದ ಆಡಳಿತಗಳಿಗೆ ಮೌನ ಸಾಕ್ಷಿಯಾಗಿ ನಿಂತಿರುವ ಈ ಪಾರಂಪರಿಕ ಕಟ್ಟಡ ದುರಸ್ತಿಯಾಗುತ್ತಿದೆ. ಅದನ್ನ ಮೂಲ ಸ್ವರೂಪದಲ್ಲಿಯೇ ಉಳಿಸಲು ಸರ್ಕಾರ ಜಿಲ್ಲಾಡಳಿತ ಪ್ರಯತ್ನಗಳನ್ನು ನಡೆಸುತ್ತಿದೆ. ಮೊದಲ ಹಂತದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನ ಕೈಗೊಳ್ಳಲಾಗಿದೆ. ಎತ್ತರದ ಪ್ರದೇಶದಲ್ಲಿರುವ ಈ ಕಟ್ಟಡ ನಿರ್ಮಾಣವಾದ ಕಾಲಕ್ಕೆ ವ್ಯೂಹಾತ್ಮಕ ಮಹತ್ವವನ್ನ ಹೊಂದಿತ್ತು. ಇಲ್ಲಿಂದ ಸಮುದ್ರ ಕಾಣುತ್ತಿತ್ತು. ಹೊರಗಿನಿಂದ ಯಾರೇ ಬಂದರೂ ಸ್ಪಷ್ಟವಾಗಿ ಗೋಚರಿಸುವಂತಿತ್ತು. ಸುತ್ತ ಕಂದಕವಿತ್ತು. ಈಗಲೂ ಈ ತಗ್ಗಿನ ಪ್ರದೇಶ ಜನಭಾಷೆಯಲ್ಲಿ ಕಂದುಕ ಎಂದು ಕರೆಯಲ್ಪಡುತ್ತದೆ. ಈ ಪಾರಂಪರಿಕ ಜಿಲ್ಲಾಧಿಕಾರಿಗಳ ಕಚೇರಿಯ ಒಂದು ನವೀಕರಣ ಮತ್ತು ತುರ್ತು ದುರಸ್ತಿಯ ಕಾಮಗಾರಿಯನ್ನು ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಅವರ ಮಾರ್ಗದರ್ಶನದಲ್ಲಿ ಈ ಕಾಮಗಾರಿಯನ್ನು ಕೈಗೊಳ್ತಾ ಇದ್ದೇವೆ. ಸುಮಾರು 250ರಿಂದ 300 ವರ್ಷ ಪುರಾತನ ಕಟ್ಟಡವಾಗಿರುವ ಇದನ್ನು ಹಳೆ ಡಿಸಿಯ ಕಚೇರಿಗಳು ಇಲ್ಲಿ ನಡೀತಾ ಇತ್ತು. ಬ್ರಿಟಿಷರ ಕಾಲದಿಂದ ಕೂಡ ಇದೊಂದು ಎತ್ತರವಾದ ಜಾಗದಲ್ಲಿದ್ದು ಸುತ್ತರ ನೀರಿನ ಕಂದಕ ಅಂತ ಇತ್ತು. ಸೊ ಇದೊಂದು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಪ್ಲೇಸ್ ಆಗಿದ್ದ ಕಾರಣ ಮತ್ತು ಜಿಲ್ಲಾಧಿಕಾರಿಗಳ ಕಟ್ಟಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ಆಡಳಿತ ಇಲ್ಲಿಂದಲೇ ನಡೀತಾ ಇರೋದ್ರಿಂದ ಇದನ್ನು ಪಾರಂಪರಿಕ ಕಟ್ಟಡವಾಗಿ ಉಳಿಸ್ಕೊಳ್ಬೇಕು ಅಂತ ಹಿಂದಿನ ಜಿಲ್ಲಾಧಿಕಾರಿಗಳಾದ ಮುಲ್ಲೈ ಮುಗಿಲನ್ ಅವರು ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ತಯಾರು ಮಾಡಿ ಮಾನ್ಯ ಕಂದಾಯ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡವರು ಮಂಗಳೂರಿಗೆ ಆಗಮಿಸಿದಾಗ ಅವರನ್ನು ಇಲ್ಲಿಗೆ ಭೇಟಿ ಮಾಡಿ ಇದನ್ನು ಒಂದು ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ತಮ್ಮ ಸಹಕಾರ ಬೇಕು ಅಂತ ಕೇಳಿದಾಗ ಯಾವುದೇ ಖಾಸಗಿತನದ ಒಂದು ಸಹಭಾಗಿತ್ವ ಬೇಡ, ನೇರವಾಗಿ ಸರ್ಕಾರದ ಅನುದಾನದಿಂದಲೇ ಇದನ್ನು ಉಳಿಸಿಕೊಳ್ಳುವ ಜನರಿಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಉತ್ತಮ ಅವಕಾಶ ಆಗ್ತದೆ ಅಂತ ಅವರು ನಿರ್ದೇಶನ ನೀಡಿದಂತೆ ಕೂಡಲೇ 2 ಕೋಟಿಗಳ ಒಂದು ಮೊತ್ತವನ್ನು ಇಲ್ಲಿ ರಿಲೀಸ್ ಮಾಡಿದ್ದಾರೆ. ಹಳೆ ಜಿಲ್ಲಾಧಿಕಾರಿ ಕಚೇರಿಯನ್ನ ಜನ ಹಳೆ ಡಿಸಿ ಆಫೀಸ್ ಎಂದು ಕರೆಯುತ್ತಾರೆ. ಇನ್ನು ಕಟ್ಟಡಕ್ಕೆ ಸುಮಾರು 150 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವಿದೆ. ಬ್ರಿಟಿಷರ ಆಡಳಿತ ಅವಧಿಯಲ್ಲಿ ಕೆನರಾ ಜಿಲ್ಲೆಯ ಆಡಳಿತ ಕಚೇರಿಯಾಗಿದ್ದ ಈ ಕಟ್ಟಡವು ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳ ಆಡಳಿತವನ್ನ ನಿಯಂತ್ರಿಸುತ್ತಿತ್ತು. ಒಟ್ಟು 132 ಜಿಲ್ಲಾಧಿಕಾರಿಗಳು ಇಲ್ಲಿ ಕಾರ್ಯನಿರ್ವಹಿಸಿದ್ದು ಅನೇಕ ಮಹತ್ವದ ಆಡಳಿತಾತ್ಮಕ ತೀರ್ಮಾನಗಳಿಗೆ ಕಟ್ಟಡ ಸಾಕ್ಷಿಯಾಗಿದೆ. ಮೇಜರ್ ಮುನ್ರೋ ಜಿಲ್ಲೆಯ ಮೊದಲ ಕಲೆಕ್ಟರ್, ಜಿಲ್ಲೆಯಲ್ಲಿ ಸಹಾಯಕ ಕಲೆಕ್ಟರ್ ಆಗಿದ್ದ ಸ್ಟಕ್, ಬಳಿಕ ಜಿಲ್ಲಾ ಕಲೆಕ್ಟರ್ ಆಗಿ ಮೈಸೂರು ಜೊತೆಗಿನ ಗಡಿ ವಿವಾದ ಪರಿಹಾರದ ಜವಾಬ್ದಾರಿಯನ್ನ ಹೊತ್ತಿದ್ದ. ಈತ ಬರೆದ ಜಿಲ್ಲಾ ಮ್ಯಾನುವಲ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ ವ್ಯಾಪಕವಾಗಿದ್ದ ದೈವಾರಾಧನೆ, ಮಾರಿಯಮ್ಮನಿಗೆ ಸಲ್ಲುತ್ತಿದ್ದ ರಕ್ತ ಹರಕೆ ಅಂದ್ರೆ ಪ್ರಾಣಿ ಬಲಿಯ ಬಗ್ಗೆ ವ್ಯಾಪಕವಾದ ವಿವರಗಳನ್ನು ದಾಖಲಿಸಿದೆ. ಜಿಲ್ಲೆಯ ವಿವಿಧ ಜನಾಂಗಗಳನ್ನ ನಿಕಟವಾಗಿ ಗಮನಿಸಿದ್ದ ಈತ ಹವ್ಯಕರು ಬಹಳ ತಂಪಿನ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ, ಕೊಂಕಣಿಗರು ಬಹಳ ಬೇಗ ಬದಲಾದ ಪರಿಸ್ಥಿತಿಗೆ ಹೊಂದಿಕೊಳ್ಳುತ್ತಾರೆ ಎಂಬಿತ್ಯಾದಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾನೆ. ಇನ್ನು ಬಂಟರು, ಬ್ರಾಹ್ಮಣರು, ಅವರಲ್ಲಿಯ ವಿಭಜನೆಗಳು ಸೇರಿದಂತೆ ಜನಾಂಗೀಯ ವೈವಿಧ್ಯತೆ ಇತ್ಯಾದಿ ಸಂಗತಿಗಳನ್ನು ಆತ ವಿವರವಾಗಿ ದಾಖಲಿಸಿದ್ದಾನೆ. ವಿಜಯನಗರ ಕಾಲದಿಂದ ಇಲ್ಲಿ ಕಟ್ಟಡಗಳು ಇತ್ತು, ನವೀಕರಣಗೊಳ್ತಾ ಇತ್ತು ಅಂತ. ಆದರೆ ನಮಗೆ ಮಾಹಿತಿ ಬಂದಂಥ ಒಂದು ವಿಶೇಷ ಅಂತ ಹೇಳಿದರೆ ಯಾವಾಗ ಟಿಪ್ಪು ಸುಲ್ತಾನ್ನ ಆಡಳಿತಕ್ಕೆ ಒಳಪಟ್ಟಿತ್ತು ಅಲ್ಲಿಂದ ಸ್ವಲ್ಪ ಮಾಹಿತಿಗಳು ನಮಗೆ ಸಿಗ್ತದೆ. ಈ ಕಟ್ಟಡ ಇಲ್ಲಿ ಒಂದು ಮುಖ್ಯವಾಗಿ ಯಾಕಂತೇಳಿದ್ರೆ ಇದು ಎತ್ತರವಾದ ಒಂದು ಪ್ರದೇಶದಲ್ಲಿರುವುದು, ಸುತ್ತದಲ್ಲಿಯೂ ಕಂದಕ ಅಂತೇಳಿದರೆ ಅಲ್ಲಿವರೆಗೂ ಸಮುದ್ರದ ನೀರು, ನದಿಯ ನೀರು ಬರ್ತಾಯಿತ್ತು. ಸೊ ಇಲ್ಲಿಂದ ನೀವು ನೋಡಿದ್ರೆ ಬಹಳಷ್ಟು ದೂರದವರೆಗೆ ವೀಕ್ಷಣೆಯನ್ನು ಮಾಡಲಿಕ್ಕೆ ಆಗ್ತಾಯಿತ್ತು ಅನ್ನೋ ದೃಷ್ಟಿಯಿಂದ ಈ ಕಟ್ಟಡ ಬಹಳ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿತ್ತು. ಕಾಲ ಕಳೆದಂತೆ ಬ್ರಿಟಿಷರು ಇದನ್ನು ಆಕ್ಯುಪೈ ಮಾಡಿದ್ರು. ಬ್ರಿಟಿಷರ ಆಡಳಿತ ಇಲ್ಲಿಂದ ನಡೀತಾ ಇತ್ತು. ಇಡೀ ಅವಿಭಜಿತ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲವನ್ನು ಇಲ್ಲಿಂದ ನಡೆಸ್ತಾ ಇತ್ತು ಎಂಬ ಒಂದು ಪ್ರತೀತಿ ಇದೆ. ಅದಾದ ನಂತರ ಯಾವಾಗ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆ ಬೇರೆ ಬೇರೆ ಆಯಿತು, ಆವಾಗ ದಕ್ಷಿಣ ಕನ್ನಡದ ಪೂರ ಆಡಳಿತ ಇಲ್ಲಿಂದಲೇ ನಡೀತಾ ಇತ್ತು. ಹಿಂದೆ ಆಡಳಿತ ಮಾಡಿದ ಜಿಲ್ಲಾ ಕಲೆಕ್ಟರ್ಗಳು ಸ್ಥಳೀಯ ಸಂಪ್ರದಾಯಗಳ ಬಗ್ಗೆಯೂ ಆಸಕ್ತಿ ವ್ಯಕ್ತಪಡಿಸಿದ್ದ.
ಕಂಬಳದ ಬಗ್ಗೆ ಕುತೂಹಲ ತೋರಿದ್ರ ಬಗ್ಗೆ ದಾಖಲೆಗಳು ಸಿಗುತ್ತವೆ. ಇವರು ಕೆಂಪು ಕಟ್ಟಡದಲ್ಲಿ ಕುಳಿತು ಕುದುರೆ ಮೇಲೆ ಸಾಗಿ ಮಾಹಿತಿ ಸಂಗ್ರಹ ಮಾಡಿದ್ರು, ರೆವೆನ್ಯೂ ಸುಧಾರಣೆಗೆ ಮುನ್ನುಡಿ ಬರೆದಿದ್ರು ಎಂಬುದನ್ನ ಇತಿಹಾಸದ ಪುಟಗಳು ಸಾರುತ್ತವೆ. ಕೆಂಪು ಕಟ್ಟಡದ ಗೋಡೆಯ ಮೇಲೆ 1914ರಿಂದ 1919ರವರೆಗೆ ನಡೆದ ಮೊದಲ ಮಹಾಯುದ್ಧದಲ್ಲಿ ಭಾಗವಹಿಸಿ ಹುತಾತ್ಮರಾದವರ ಸ್ಮರಣಾರ್ಥ ಬರೆದ ಶಾಸನ ಬರಹ ಇಂದಿಗೂ ಕಾಣಸಿಗುತ್ತದೆ. ಬಹುತೇಕ ಮರ ಮತ್ತು ಮಣ್ಣಿನ ಗಾರೆಯಿಂದ ಕಟ್ಟಡ ನಿರ್ಮಾಣಗೊಂಡಿದೆ. ವಿಶಾಲ ವರಾಂಡಗಳು, ದಪ್ಪ ಗೋಡೆಗಳು ಹಾಗೂ ಪಾರಂಪರಿಕ ಶೈಲಿಯ ಛಾವಣಿಯು ಕಟ್ಟಡದ ಪ್ರಮುಖ ಲಕ್ಷಣಗಳು. ಕಟ್ಟಡದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವವನ್ನು ಜನತೆಗೆ ಪರಿಚಯಿಸುವ ಉದ್ದೇಶದಿಂದ ಜಿಲ್ಲಾಡಳಿತವು ಇಲ್ಲಿ ನಿಯಮಿತವಾಗಿ ಪಾರಂಪರಿಕ ಸಪ್ತಾಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದು, ಮಂಗಳೂರಿನ ಆಡಳಿತಾತ್ಮಕ ಪರಂಪರೆಯ ಜೀವಂತ ಸಾಕ್ಷಿಯಾಗಿ ಹಳೆ ಡಿಸಿ ಕಚೇರಿ ಇಂದಿಗೂ ತನ್ನ ಮಹತ್ವವನ್ನು ಉಳಿಸಿಕೊಂಡಿದೆ. ಈಗಿರುವ ಕಟ್ಟಡವನ್ನು ಇದರ ಪಕ್ಕದಲ್ಲಿಯೇ ಹೊಸ ಜಿಲ್ಲಾಧಿಕಾರಿ ಕಚೇರಿ ಮಾಡುವುದಕ್ಕಾಗಿ ಕೆಡವಲಾಗಿತ್ತು. ಪ್ರಸ್ತುತ ಅದು ಹಳತಾಗಿ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡವನ್ನು ಪಡೀಲ್ ಬಳಿ ನಿರ್ಮಿಸಲಾಗಿದೆ. ಇನ್ನು ಜಿಲ್ಲಾಡಳಿತದ ಕೇಂದ್ರ ಸ್ಥಾನ ಪಡೀಲ್ಗೆ ವರ್ಗಾವಣೆಯಾಗಿದೆ. ಹಳೆ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡವನ್ನು ಪಾರಂಪರಿಕ ಕಟ್ಟಡವಾಗಿ ಸಂರಕ್ಷಿಸುವ ನಿಟ್ಟಿನಲ್ಲಿ ಕಂದಾಯ ಇಲಾಖೆ ಕಾಮಗಾರಿಯನ್ನು ಈಗಾಗಲೇ ಆರಂಭಿಸಿ ಪಾರಂಪರಿಕ ಕಟ್ಟಡ ರಕ್ಷಣೆಯ ಕಾರ್ಯದಲ್ಲಿ ಮುತುವರ್ಜಿ ವಹಿಸಿದೆ. ಇನ್ನು ಕಟ್ಟಡವನ್ನು ಅದರ ಪಾರಂಪರಿಕ ಸೊಗಡಿನೊಂದಿಗೆ ಉಳಿಸಿಕೊಂಡು ಭವಿಷ್ಯದಲ್ಲಿ ಕಲಾ ಗ್ಯಾಲರಿ, ಮ್ಯೂಸಿಯಂ ಹಾಗೂ ವಸ್ತು ಪ್ರದರ್ಶನ ಕೇಂದ್ರವಾಗಿ ಬಳಸಿಕೊಳ್ಳುವ ಉದ್ದೇಶವನ್ನ ಸರ್ಕಾರ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಪ್ರಾರಂಭಿಕ ಹಂತವಾಗಿ ಕಂದಾಯ ಇಲಾಖೆ 2 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿದ್ದು, ದಕ್ಷಿಣ ಕನ್ನಡ ಜಿಲ್ಲಾ ನಿರ್ಮಿತಿ ಕೇಂದ್ರದ ಉಸ್ತುವಾರಿಯಲ್ಲಿ ಕಟ್ಟಡದ ರಿಪೇರಿ ಕಾರ್ಯ ಶುರುವಾಗಲಿದೆ ಎಂದು ದಕ್ಷಿಣ ಕನ್ನಡ ನಿರ್ಮಿತಿ ಕೇಂದ್ರದ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಕಲ್ಬಾವಿ ಹೇಳುತ್ತಾರೆ. ಮಳೆಗಾಲದ ಮೊದಲು ನಾವು ಇದರ ಛಾವಣಿ ಮಾಡುಗಳನ್ನು ಕಂಪ್ಲೀಟ್ ರಿಪೇರಿ ಆಗಬೇಕು. ಅಟ್ಲೀಸ್ಟ್ 1-2 ಕೋಣೆಗಳು ಅಲ್ಲಿ ನಮ್ಮ ಸಾರ್ವಜನಿಕರ ಉಪಯೋಗಕ್ಕಾಗಿ ಅವರು ಯಾವುದೇ ಒಂದು ಕೆಲಸ ಮಾಡುವಂತಿದ್ದರೆ, ಸಣ್ಣ ಚರ್ಚಾಕೂಟ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಸಾಹಿತ್ಯಿಕ ಚಟುವಟಿಕೆಗಳಿರ್ಬೋದು, ಅದೆಲ್ಲದಕ್ಕೂ ಒಂದು ಅವಕಾಶ ಆಗುವಂತೆ ಇಡೀ ಕಟ್ಟಡವನ್ನು ನವೀಕರಿಸುವ ಒಂದು ದೊಡ್ಡ ಪ್ರಾಜೆಕ್ಟನ್ನು ಸುಮಾರು 14 ಕೋಟಿ ಅಂದಾಜು ಪಟ್ಟಿಯಂತೆ ತಯಾರಿಸಲಾಗಿತ್ತು. ಅದನ್ನು ಬೆಂಗಳೂರಿನ ಇಂಟೆಕ್ ಗ್ರೂಪ್ ಅಂತ ಒಂದು ಏನು ಈ ಪಾರಂಪರಿಕ ಕಟ್ಟಡಗಳ ಬಗ್ಗೆ ಭಾಳಷ್ಟು ಶ್ರಮವನ್ನು ಮಾಡಿ ಸ್ಟಡಿಯನ್ನು ಮಾಡಿದ್ದಾರೆ, ಅವರು ಪರಿಣತ ಹೊಂದಿದ್ದಾರೆ. ಅವರನ್ನು ಕರೆಸಿ ಅವರಿಂದ ಪ್ರಾಜೆಕ್ಟ್ ರಿಪೋರ್ಟನ್ನು ತಯಾರು ಮಾಡಲಾಗಿತ್ತು. ಆ ಪ್ರಾಜೆಕ್ಟ್ ರಿಪೋರ್ಟಂತೆ ತಯಾರು ಮಾಡೋದು, ಅದರ ಹಣ ಬಿಡುಗಡೆ ಮಾಡೋದು ಮಧ್ಯದಲ್ಲಿ ಈ ಕಟ್ಟಡವನ್ನು ಉಳಿಸಿಕೊಳ್ಳೋ ದೃಷ್ಟಿಯಿಂದ ತುರ್ತು ದುರಸ್ತಿಯ ಕೆಲಸಗಳನ್ನು ನಾವೀಗ ಮಾಡ್ತಾ ಇದ್ದೇವೆ. ಕಳೆದ 2-3 ತಿಂಗಳಿಂದ ಕಾಮಗಾರಿ ನಡೀತಾ ಇದ್ದು, ಮೊದಲ ಹಂತದಲ್ಲಿ ಇಡೀ ಕಟ್ಟಡದ ಮಾಡಿನ ಹೆಂಚುಗಳನ್ನು ತೆಗೆದು ಜೀರ್ಣಗೊಂಡ ಹಳೆಯ ಮರದ ರೀಪುಗಳನ್ನು ತೆರವುಗೊಳಿಸಲಾಗಿದೆ. ತೆಗೆದು ಹಾಕಿದ ಹೆಂಚುಗಳನ್ನು ಪಕ್ಕದಲ್ಲೇ ಸಂಗ್ರಹಿಸಲಾಗಿದ್ದು, ಮುಂದಿನ ಹಂತದಲ್ಲಿ ಮಾಡಿನ ಮರು ನಿರ್ಮಾಣದ ವೇಳೆ ಅವುಗಳನ್ನು ಮರುಬಳಕೆ ಮಾಡಲಾಗುತ್ತೆ. 2024ರಲ್ಲಿ ಆಗಿನ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ಈ ಕಟ್ಟಡವನ್ನು ಶುಚಿಗೊಳಿಸಿ ಬಳಕೆಗೆ ಯೋಗ್ಯವಾಗಿಸುವಂತೆ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳಿಗೆ ಸೂಚಿಸಿದ್ರು. ಆ ಸಂದರ್ಭದಲ್ಲಿ ಪಾರಂಪರಿಕ ಸಪ್ತಾಹ ಕಾರ್ಯಕ್ರಮಕ್ಕಾಗಿ ತಾತ್ಕಾಲಿಕ ರಿಪೇರಿ ನಡೆಸಲಾಗಿತ್ತು. ಇದೇ ವೇಳೆ ಕೆಲವು ಆರ್ಕಿಟೆಕ್ಚರ್ ವಿದ್ಯಾರ್ಥಿಗಳು ಕಟ್ಟಡದ ನಕ್ಷೆ ತಯಾರಿಸಿದ್ದು, ನಂತರ ಬೆಂಗಳೂರಿನ ಇಂಟ್ಯಾಕ್ಸ್ ಸಂಸ್ಥೆಯಿಂದ ಅದನ್ನು ಪರಿಷ್ಕರಿಸಿ ತಜ್ಞರ ಸಲಹೆ ಪಡೆಯಲಾಗಿದೆ. ಇಂಟ್ಯಾಕ್ಸ್ ಸಂಸ್ಥೆ ಈ ಕಟ್ಟಡದ ಸಮಗ್ರ ಅಭಿವೃದ್ಧಿಗೆ 17 ಕೋಟಿ ರೂಪಾಯಿಗಳ ಯೋಜನೆಯನ್ನ ರೂಪಿಸಿದೆ. ಈ 17 ಕೋಟಿ ರೂಪಾಯಿ ಯೋಜನೆ ಜಾರಿಯಾದಲ್ಲಿ ಇದೇ ಕಟ್ಟಡಕ್ಕೆ ಸೇರಿಕೊಂಡಿರುವ ಅಭಿಲೇಖಾಲಯ ಹಾಗೂ ವಿಶ್ವ ಮಹಾಯುದ್ಧದ ಹುತಾತ್ಮರ ಸ್ಮಾರಕಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಸದ್ಯ ತಾತ್ಕಾಲಿಕವಾಗಿ ಮಾಡಿನ ಕಾಮಗಾರಿ ಪೂರ್ಣಗೊಳಿಸಿ ಶೌಚಾಲಯ ನಿರ್ಮಿಸಿ ಕಟ್ಟಡವನ್ನು ಸಾಹಿತ್ಯ ಮತ್ತು ಕಲಾತ್ಮಕ ಕಾರ್ಯಕ್ರಮಗಳಿಗೆ ಬಳಸಿಕೊಳ್ಳುವ ಯೋಜನೆ ರೂಪಿಸಲಾಗಿದೆ. ಮಾಡಿನ ಕೆಲಸ ಮುಗಿದ ಬಳಿಕ ಒಳಾಂಗಣ ಕಾಮಗಾರಿ ಸುಲಭವಾಗಿ ಮುಂದುವರಿಸಬಹುದು ಎನ್ನುವುದು ಜಿಲ್ಲಾಡಳಿತದ ಲೆಕ್ಕಾಚಾರ. ಮಳೆಗಾಲ ಆರಂಭಕ್ಕೂ ಮುನ್ನ ಇನ್ನೊಂದೆರಡು ತಿಂಗಳಲ್ಲಿ ಛಾವಣಿ ಹಾಗೂ ಮಾಡಿನ ಕಾಮಗಾರಿಗಳನ್ನು ಸಂಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ. ಉಳಿದಂತೆ ಹಾಳಾದ ಎಲ್ಲಾ ಭಾಗಗಳನ್ನು ತೆರವುಗೊಳಿಸಿ ಹಳೆಯ ಪಾರಂಪರಿಕ ನೋಟಕ್ಕೆ ಭಂಗ ಬಾರದಂತೆ ಕಟ್ಟಡವನ್ನು ರಿಪೇರಿ ಮಾಡಲಾಗುತ್ತೆ. ಸಾಧ್ಯವಾದಷ್ಟು ಹಳೆಯ ಹೆಂಚುಗಳನ್ನು ಕೆಮಿಕಲ್ ಕೋಟಿಂಗ್ ಮೂಲಕ ಸಂರಕ್ಷಿಸಿ ಬಳಸಿಕೊಳ್ಳಲಾಗುತ್ತೆ. ಕೆಲವು ಹಳೆಯ ಹಾಗೂ ಹಾನಿಗೊಂಡ ಪಕ್ಕಾಸು ಮತ್ತು ಬೀಮ್ಗಳನ್ನು ಮಾತ್ರ ಬದಲಾಯಿಸಲಾಗಿದ್ದು, ಸಂಪೂರ್ಣವಾಗಿ ಪಾರಂಪರಿಕ ಶೈಲಿಯನ್ನೇ ಉಳಿಸಿಕೊಳ್ಳಲಾಗುತ್ತೆ ಎನ್ನುತ್ತಾರೆ ವಾಸ್ತುಶಿಲ್ಪಿ ಹಾಗೂ ನಗರದಲ್ಲಿ ಮಳೆ ನೀರು ಇಂಗಿಸುವ ಆಂದೋಲನದಲ್ಲಿ ಮುಂಚೂಣಿಯಲ್ಲಿ ತೊಡಗಿಸಿಕೊಂಡಿರುವ ರಾಜೇಂದ್ರ ಕಲ್ಬಾವಿ. ತುಂಬ ಹಳೆಯ ಮರಗಳು, ತುಂಬ ಕಿಟಕಿ, ಬಾಗಿಲು, ಗೋಡೆ,
ಇವೆಲ್ಲವನ್ನು ನಾವೀಗ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ನಾವೊಂದು ತುರ್ತು ದುರಸ್ತಿಯನ್ನು ಮಾಡಿ, ಮತ್ತು ಇಲ್ಲಿ ಮುಖ್ಯವಾಗಿ ಸಾರ್ವಜನಿಕರು ಭೇಟಿ ನೀಡಿದಾಗ ಒಂದು ಶೌಚಾಲಯದ ಸಮಸ್ಯೆ ಇದೆ. ಒಂದು ಶೌಚಾಲಯ ಕೂಡ ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಮತ್ತು ಪುರುಷರಿಗೆ ವಿಶೇಷವಾದ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಿ ಬಂದಂಥ ಸಾರ್ವಜನಿಕರಿಗೆ ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡಲು ಅನುವು ಮಾಡಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ. ಅದರಂತೆ ನಾವೀಗ ಕ್ರಮವನ್ನು ವಹಿಸ್ತಾ ಇದ್ದೇವೆ. ಸುಮಾರು 2 ತಿಂಗಳಲ್ಲಿ ಕಾಮಗಾರಿಗಳನ್ನು ಮುಗಿಸಬೇಕು ಎಂಬ ಉದ್ದೇಶವನ್ನು ಹೊಂದಿದ್ದೇವೆ. ಕಟ್ಟಡ ಉಳಿಸಿಕೊಳ್ಳುವಲ್ಲಿ ಕಂದಾಯ ಸಚಿವರ ಮುತುವರ್ಜಿ ಬಹಳಷ್ಟಿದೆ. ಇನ್ನು ಮಂಗಳೂರಿಗೆ ಭೇಟಿ ನೀಡಿದ್ದ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಅವರು ಸ್ಥಳೀಯ ಶಾಸಕರು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಈ ಕಟ್ಟಡದ ಭವಿಷ್ಯದ ಬಳಕೆಯ ಕುರಿತು ಚರ್ಚೆ ನಡೆಸಿದರು. ಕಟ್ಟಡದ ನಿರ್ವಹಣೆಯನ್ನ ಖಾಸಗಿಯವರಿಗೆ ಲೀಸ್ಗೆ ನೀಡುವ ಕುರಿತು ಪ್ರಸ್ತಾಪವಾದರೂ ಅಂತಿಮವಾಗಿ ಇದನ್ನು ಸರ್ಕಾರಿ ಆಸ್ತಿಯಾಗಿ ಉಳಿಸಿಕೊಂಡು ಸರ್ಕಾರದ ವೆಚ್ಚದಲ್ಲಿ ನಿರ್ವಹಿಸುವ ಆಸಕ್ತಿಯನ್ನ ಸಚಿವರು ವ್ಯಕ್ತಪಡಿಸಿದ್ರು. ಇದರ ಫಲವಾಗಿ ಪ್ರಾರಂಭಿಕ ಹಂತದ ಅನುದಾನವಾಗಿ ಹಣ ಬಿಡುಗಡೆಯಾಗಿದೆ. ಕೆಲಸ ಪ್ರಗತಿಯಲ್ಲಿದೆ.